ಇಷ್ಟೊತ್ತಿಗೆ ಬರ್ಬೇಕಾಯ್ತಲ್ಲ. ನಮ್ಮ ಅತ್ತೆನೂ ನನ್ನ ಗಂಡನು ಕಾಯಿ ಹೊತ್ತಾಕಿದ್ದಾಗಿದ್ರೆ ನಾನು ಕೂಲಿ ಹೋಗಿ ಬಂದ್ರು ಇವ್ರು ಇನ್ನೂ ಬಂದಿಲ್ಲ. ಬರಲಿ ಬರಲಿ, ನಿಧಾನಕ್ಕೆ ಬರಲಿ. ಏನಮ್ಮ ನಿನ್ನ ಗಂಡ ನಿಮ್ಮ ಅತ್ತೆ ಬಂದ್ರಾ? ಇನ್ನ ಇಲ್ಲ ಗುಂಡಜ್ಜಿ, ಅವ್ರನ್ನೇ ನೋಡ್ತಾ ಇದ್ದೀನಿ. ಇನ್ನೂ ಬಂದಿಲ್ಲ. ಏನಾಗಿ ಬರ್ತಾರೋ ಏನೋ ಗೊತ್ತಿಲ್ಲ. ಬರ್ಲಿ ಸುಮ್ಮನಿರು. ಅವರು ಈ ಊರಿಗೆ ಬಂದಾಗಿ ನಾನು ನೋಡ್ತಾ ಇದ್ದೀನಮ್ಮ. ಎಂದೆಂದು ನಿನ್ನ ಗಂಡ ಆಗಲಿ ನಿಮ್ಮ ಅತ್ತೆ ಆಗಲಿ ಎಲ್ಲೂ ಕೂಲಿ ಹೋಗಿದ್ದಾಗಲಿ ಅಥವಾ ಏನನ್ನ ಕೆಲಸ ಮಾಡಿ ದುಡಿತೀವಿ ಅನ್ನೋ ಮನಸ್ಸೇ ಇಲ್ಲ ಅವ್ರಿಬ್ರಿಗೂ. ಹೆಂಗೋ ನಿನ್ನ ಮದುವೆ ಆದಮೇಲೆ ಇವತ್ತು ಕೆಲ್ಸಕ್ಕೆ ಹೋಗ್ಯಾವ ನೋಡಮ್ಮ. ನಿಯತ್ತಾಗಿ. ಹೌದಾ? ಮತ್ತೆ ಮನೆಗೆ ಬಾಡಿಗೆ ಮನೆ, ಅಡುಗೆ ಗಿಡ್ಗೆ ಊಟಕ್ಕೆ ಎಲ್ಲ ಹೆಂಗ್ ಮಾಡಾರ ಅಜ್ಜಿ? ದುಡಿಲಿಲ್ಲ ಅಂದ್ರೆ ಯಾಕೆ ಕೊಡಾರ ಅವ್ರಿಗೆ ದುಡ್ಡು ಗಿಡ್ಡೆ ಎಲ್ಲನ? ಹಿಂಗೆ ಎಲ್ಲನ ಕದಿಯೋದು ಅದನ್ನ ಮಾರ್ಕೆಂಬೋದು ಮಾಡಿ ಹಂಗೆ ಬಾಡಿಗೆ ಕೊಡೋರು. ಇನ್ನೇನು ಬಾಡಿಗೆ ಇನ್ನೇನು ಜಾಸ್ತಿ ಇಲ್ಲ, ಇದಕ್ಕೇನು ಒಂದು 100 ರೂಪಾಯಿ ಇರಬೇಕೇನೋ, 100-150 ಕೊಡೋರು. ಆಮೇಲೆ ಅಲ್ಲಿ ಇಲ್ಲಿ ಕಾಯಿ ಎಳ್ನೀರು ಆಮೇಲೆ ತರಕಾರಿ ಅಂತೆ ಅದು ಇದು ಎಲ್ಲ ಕದಿಯೋನು, ಪಕ್ಕದೂರ್ಗೆ ಹೋಗೋನು, ಇಲ್ಲಿ ಯಾರಾದ್ರೂ ನೋಡ್ತಾರೆ ಅಂತಾನ. ಹಿಂಗೆ ಮಾಡಿ ಜೀವನ ಕಳೀತಾ ಇದ್ರು. ಹೆಂಗೋ ನೀನು ಬಂದಮೇಲೆ ಬದಲಾಗುತ್ತೇನೋ ನೋಡೋಣ. ಅಮ್ಮ ಅಪ್ಪ ನಡಿಯಮ್ಮ, ಜಲ್ದು ಹೋಗಿ ಮನೆ ಕಮ್ಮನ ಸೊಂಟ ಎಲ್ಲ ಹಿಡ್ಕೊಬಿಟ್ಟೈತೆ. ಬಗ್ಗಿ ಎದ್ದು ಕಾಯಿ ಹೊತ್ತಾಕಿದ್ಕೆ ಅಮ್ಮ. ಪಾರು ಬಾ, ನನಗಿನ್ನೇನು ಅಲ್ಲ, ನೀನು ಅಂದರೆ ಗಂಡಸು, ನಿನಗೇನು ಅಷ್ಟು ನೋವು ಕಾಣಿಸ್ಕೊಂಬಲ್ಲ. ನನಗೆ ವಯಸ್ಸಾಗೈತೆ ಹೆಂಗಸು. ನಾನು ಎಷ್ಟು ಬಗ್ಗಿ ಹೊತ್ತಾಕಿದ್ನೇಳು, ನಿನಗೆ ತುಂಬ ಕಳಿಸ್ತಿದ್ದೆ, ಎತ್ತು ಒರೆಸ್ತಿದ್ದೆ. ಅಯ್ಯಪ್ಪ. ಏನು ಕದ್ರಜ್ಜಿ ತಾಯಿ ಮಗ ಇಬ್ರು ಯಾಕೆ ಸೊಂಟ ಹಿಡ್ಕೊಂಡು ಹಿಂಗೆ ಬೊಕ್ಕೊಂಡು ಬರ್ತಾ ಇದ್ದೀರಾ? ಯಾಕೆ ಏನಾಯ್ತು? ಏನು ಎಲ್ಲಾನ ಬಿದ್ದು ಬಂದ್ರ ಹೆಂಗೆ? ಹೌದೇನತ್ತೆ, ಎಲ್ಲಾನ ಬಿದ್ದು ಬಂದ್ರ? ಅಲ್ಲ ಮುಖ್ಯಸ್ಥರು ಓದಕ್ಕೆ ಕಾಯಿ ಹೊತ್ತಕ್ಕಂತ ಕರ್ಕೊಂಡು ಹೋದ್ರು, ನೀವು ನೋಡಿದ್ರೆ ಹಿಂಗೆ ನಡೆಯೋನೋ ಬೇಡವಮ್ಮಂಗೆ ಸೊಂಟ ಹಿಡ್ಕೊಂಡು ಹಿಂಗೆ ಬೊಕ್ಕೊಂಡು ಬರ್ತಾ ಇದ್ದೀರಾ? ಏನಾಯ್ತು? ಎಲ್ಲ ಗೊತ್ತಿದ್ದನು ಏನೇ ಬೇಕು ಅಂತ ಕೇಳ್ತಾ ಇದ್ದೀರಾ ನೀನು ಗುಂಡಜ್ಜಿ ಸೇರ್ಕೊಂಡು? ಏನು ಗುಂಡಜ್ಜಿ, ಏನು ತಮಾಷೆ ಮಾಡ್ತಾ ಇದ್ದೀರಾ? ಬಿದ್ದು ಬಂದಿದ್ದೀವಿ, ಅದು ಬಿದ್ದು ಅಲ್ಲ. ನಾವೆಂದೂ ಕೂಲಿ ಹೋಗದೆ ಇರೋರು, ಇವತ್ತು ಕೂಲಿ ಹೋಗಿದ್ದೀವಿ. ಅದು ಕಾಯಿ ಹೊತ್ತಾಕಕ್ಕೆ ಮೊದಲನೇ ದಿವಸನೇ ಬಗ್ಗಿ ಎದ್ದು ತಲೆ ಮೇಲೆ ಕೊತ್ಕೊಂಡು ಯಪ್ಪ ಎಷ್ಟು ನೋವು ಆಗಿರ್ಬೇಡ ಅಂಬೋದು ಯೋಚನೆ ಮಾಡೋದು ಬೇಡವಾ ನೀವಿಬ್ರಿಗೂ? ಬಿದ್ದು ಬಂದ್ರು ಅಂತ ಕೇಳ್ತಾ ಇದ್ದೀರಲ್ಲ. ನಾವೇ ಸೊಂಟ ಹಿಡ್ಕೊಂಡು ಬರ್ತಾ ಇದ್ದೀವಿ, ಸಾಕಾತಪ್ಪ ಅಂತಾನ. ಎಲ್ಲ ಸಿಕ್ಕಿದ್ರೆ ಸಾಕು ಮನಿಕೆ ಮನ ಅಂತಾನ. ನಿಮಗೆ ತಮಾಷೆ. ಹೌದಾತೆ, ಅಷ್ಟೊಂದು ಕಾಯಿ ಹೊತ್ತಾಕುದ್ರಾ? ಸರಿ ಬರಿ ಪಾಪ, ನಿಮ್ಮ ನೋಡೋಕ್ಕಾಗ್ತಿಲ್ಲ. ಇನ್ನು ನಾಳೆಗೆ ಬೇರೆ ಹೋಗ್ಬೇಕು ಕೆಲಸಕ್ಕೆ, ಕಾಯಿ ಹೊತ್ತಾಕಕ್ಕೆ. ಬರಿ ಮನಿಕೆ ಬರಿ. ಪಾಪ ಅಂತೀಯಲ್ಲ, ಏನಾರ ಮಾಡಿದ್ಯೋ ಇಲ್ವೋ ಉಣ್ಣಕ್ಕೆ? ನಮ್ಗಂತೂ ಸಾಕಾಗ್ಬಿಟ್ಟೈತೆ. ಒಂದಿಟ್ಟು ಉಂಡು ಮನಿಕೊಂಡ್ರೆ ಈ ಬೆಳಗ್ಗೆ ತಕ ಎದ್ದಾಳಲ್ಲಪ್ಪ. ತಿರ್ಗಾ ನಾಳೆಗೆ ಬೇರೆ ಹೋಗ್ಬೇಕು, ಸಾಕಾಗ್ಬಿಟ್ಟೈತೆ ನನಗೆ. ಲೇ ಮಂಗಿ, ನೀನು ಎಲ್ಗೂ ಹೋಗ್ಬೇಡ, ಕೂಲಿನ ಬಾ, ಅಲ್ಲಿಗೆ ಹೋಗೋಣ ನಾಗಣ್ಣರ್ಗೇನೆ. ಅಲ್ಲೇ ಹೋಗಿ ಆ ಕಾಯಿ ಮೊದಲು ಒತ್ತಾಕಿ ಅವ್ರ ದಂಡದ ತೀರ್ಸೋಣ ಬಾರಮ್ಮ ತಾಯಿ. ಆಮೇಲೆ ನಾವು ಬೇರೆ ಕಡೆಗೆಲ್ಲ ಕೆಲ್ಸಕ್ಕೆ ಹೋಗೋಕ್ಕಾಗುತ್ತೆ. ಕದ್ರಜ್ಜಿ, ದಂಡ ಹಾಕಿರೋದು ನಿನಗೂ ನಿನ್ನ ಮಗುಗೂ, ನಿನ್ನ ಸೊಸಿಗಲ್ಲ. ನಿನ್ನ ಸೊಸೆನ ಹಿಡ್ಕೊಂಡು ಓದಿಬೇಕಾದ್ರೆ ಈ ಬುದ್ಧಿ ಇರಲಿಲ್ವಾ? ಈಗ ನೋಡು, ಅಡುಗೆ ಮಾಡಿಕಕ್ಕೆ ನಿನಗೆ ಇವಳು ಬೇಕು, ನಿಮ್ಮ ದಂಡ ತೀರ್ಸಕ್ಕೆ ಇವಳು ಬೇಕಾ? ನಾಗಣ್ಣರು ಇದಕ್ಕೆ ಯಾವುದೇ ಕಾರಣಕ್ಕೂ ಒಪ್ಪಲ್ಲ. ಸುಮ್ಮನೆ ಹೋಗು, ಮನೆಗೆ ಹೋಗ್ರಿ. ಅಡುಗೆ ಮಾಡಿದರೆ ಉಂಡು ನಾಳೆಗೆ ಎದ್ದು ಹೋಗಿವ್ರಂತೆ. ಅಯ್ಯೋ ಯಮ್ಮ, ನಡಿಯಮ್ಮ ಒಳಗೆ ಹೋಗೋಣ. ಮೊದಲು ಇವ್ರತ್ತಾಗಿ ಏನು ಮಾತಾಡ್ಕೊಂಡು ನಿಂತ್ಕೊಂಡಿದ್ಯಾ? ಮನೆ ಕಮ್ಮ ನಡಿ. ಸರಿ ಆತು ಬಾರೋ ಪೆಂಗ. ಈ ಗುಂಡಜ್ಜಿ ನಮ್ಮ ಕಷ್ಟ ಅರ್ಥ ಮಾಡ್ಕೊಂಬಲ್ಲ ಬಿಡು. ಗುಂಡಜ್ಜಿ, ನಿನಗೆ ಹಿಂಗಾಗಿದ್ರೆ ನಿನಗೆ ಹೆಂಗೆ ಸಂಕಟ ಆಗೋದು ಹೇಳು? ನಮ್ಮ ಈ ಸಂಕಟ ನೋಡಿ ನಿಮಗೆ ತಮಾಷೆ ಆಗ್ತೈತಲ್ವೇ? ನಾನೇನು ತಮಾಷೆ ಮಾಡ್ತಿಲ್ಲ ಕಣ್ಕದ್ರಜ್ಜಿ, ನೀವು ಮಾಡಿರೋದಕ್ಕೆ ಅನುಭವಿಸ್ತಾ ಇದ್ದೀರ ಅಷ್ಟೇನೆ. ಅಲ್ಲ, ಯಾರು ದಿಕ್ಕಿಲ್ಲ ಅಂತ ನಾ ಮದುವೆ ಮಾಡ್ಕೊಂಬಂದು ಇವಳನ್ನ ಹಿಡ್ಕೊಂಡು ಒಯ್ತಾ ಇದ್ದೀರಲ್ಲ, ನಿಮಗೆ ಅವಾಗ ಏನು ಅನ್ನಿಸ್ಲಿಲ್ವಾ? ಅಬ್ಬಬ್ಬಾ ಅಪ್ಪ, ಇವಾಗ ಒಂದಿಟ್ಟು ಸಮಾಧಾನ ಆತಪ್ಪ. ಅಲ್ಲಿಂದ ನಡ್ಕೊಂಬಂದಿದ್ದು ಕೋತ್ಕು ಸೊಂಟ ಹಿಡ್ಕೊಂಡಂಗಾಗಿತ್ತು. ಲೇ ಮಂಗಿ, ಎಲ್ಗೋದೆ? ಬಾರೆ, ನಮ್ಗೊಂದಿಟ್ಟು ಕಾಫಿ ನನ್ನ ಕಾಸು ಕೊಡಿ. ಇವಾಗ ಸದ್ಯಕ್ಕೆ ಕಾಫಿ ಕುಡಿದು ಮನೆ ಕಂತೀವಿ, ಅಡುಗೆ ಮಾಡ ಆಮೇಲೆ ಉಣ್ತೀವಿ. ಅತ್ತೆ ಕರೆದ್ರಾ ಅಂತ ಕೇಳ್ತಾ ಇದೆಯಲ್ಲ. ಹೋಗಿ ಕಾಫಿ ಕಾಸ್ಕೊಬರ್ಗ ಒಂದು 2 ಲೋಟನ. ಕಾಫಿ ಕುಡಿಯೋಣ ಮೊದಲು, ಆಮೇಲೆ ಸುಧಾರಿಸ್ಕೊಂಡು ಸ್ವಲ್ಪ ಆಮೇಲೆ ಊಟ ಉಣ್ತೀವಿ. ಈಗ ಉಂಬಕ್ಕೆ ಆಗಲ್ಲ. ಅಯ್ಯೋ ಅತ್ತೆ, ಕಾಫಿ ಕಾಸಕ್ಕೆ ಹಾಲಿಲ್ವಲ್ಲ? ಅಲ್ಲಿ ಕುಡ್ದು ಬರಲಿಲ್ವಾ? ಕೂಲಿ ಹೋಗಿತ್ತಾಗೆ ಅವ್ರು ಕಾಫಿ ಕೊಡಲಿಲ್ವಾ ನಿಮಗೆ? ಅಲ್ಲಿ ಕೊಟ್ಟರು, ಆದರೆ ಇಲ್ಲಿ ಬಂದಾಗ ಒಂದು ಸ್ವಲ್ಪ ಸುಧಾರಿಸ್ಕೊಂಬಕ್ಕಾದ್ರೂ ಬೇಡವೇನೆ? ಹೋಗಿ ಒಂದಿಷ್ಟ ಯಾತನ ಯಾರ ಹತ್ರ ನಾನು ಇಸ್ಕೊಂಬಂದು ಕಾಸು ತಗೊಂಬ. ಹಾಲಿಲ್ವಲ್ಲ ಅತ್ತೆ, ಏನು ಮಾಡಲಿ? ಓ ಕದ್ರಮ್ಮೋರೇ ಬಂದ್ರೆ ಕೂಲಿ ಹೋಗಿದ್ದರು.
ಹಾ ಸಾಕಿ ಏನೇ ನೀನೊಬ್ಳು ಬಾಕಿ ಇದ್ದ ಇಲ್ಲಿ ಬಂದ ಆಡ್ಕೆ ಮಕ್ಕೆ ಹಾಲೇನೆ ಅಲ್ಲಿ ಆಡ್ಕೊಂಡಿದ್ದು ಸಾಲದು ಅಂತಾನ. ಕಾಪಿ ಕಾಸಕ್ಕೆ ಹಾಲಿಲ್ವಂತೆ ನಿಮ್ಮ ಮನೆಗೆ. ಒಂದು ದಿವಸ ಹಾಲಿದ್ರೆ ತಾಂಬಂದು ಕೊಡೆ, ಕಾಪಿ ಕಾಸು ಕೊಡ್ಲಿ. ಕಾಪಿ ಕುಡಿಯಂಗಾಗ್ಬಿಟ್ಟೈತೆ, ಉಂಬಕ್ಕಾಗಲ್ಲ ಈಗ. ಈಗ ಮಾಡಿರೋನು ಯಾಕಂದ್ರೆ ಸುಸ್ತಾಗೈತಲ್ಲ, ನಡ್ಕೊಂಬಂದು ಸ್ವಲ್ಪ ಹೊತ್ತು ಮನೆ ಕಂಡು ಸುಧಾರಿಸ್ಕೊಂತೀವಿ. ಆಮೇಲೆ ಒಂದು ಅರ್ಧ ಗಂಟೆ ಬಿಟ್ಟು ಎದ್ದು ಉಮ್ತೀವಿ. ಅದಕ್ಕೆ ಒಂದು ಈಸು ಹಾಲಿದ್ರೆ ತಗೊಂಬರಗೆ ಸಾಕಮ್ಮ. ನಮ್ಮ ಮನೆಗೆ ಇಟ್ಟದ್ನಾಗ ಕಾಪಿನೇ ಕಾಸಲ್ಲ. ನಾನು ಕಾಪಿ ಕಾಸರು ಯಾರು ಅಂತ ಎದ್ದಾಗಲಿ ಓಸು ಹಾಲು ಒಯ್ದು ಬಿಡ್ತಾಳೆ ಅವಳು, ಕೂಲಿ ಓದ್ಲಲ್ಲ ಅವಳು. ಅದಕ್ಕೇನೆ ನಾನು ಸೌದಿ ತಂದು ಹಾಕಿ ಆ ಹುಡುಗನ ಕರ್ಕೊಂಬಂದು ಅಲ್ಲಿ ಆ ಹುಡುಗನ ಜೊತೆಗೆ ಆಟ ಆಡಕ್ಕೆ ಬಿಟ್ಟು ಬಂದೆ. ಮಂಜ ರಂಗನ ಜೊತೆಗೆ ಆಟ ಆಡ್ತಿರುವ ಅಂತಾನ. ಕಾಲಿಲ್ಲಮ್ಮ. ಹಾಲು ಬೇಕು ಅಂದರೆ ಹೋಗಿ ನಮ್ಮ ಕುರಿಯಾಗೆ ಕರ್ಕೊಂಬರ್ಬೇಕು. ಹೋಗಿ ಕರ್ಕೊಂಬರಕ್ಕೆ ಹೋಗಿ. ಹೌದತ್ತೆ, ಹೋಗಿ ಕುರಿಯಾಗೆ ಕರ್ಸ್ಕೊಂಬರ್ರಿ, ಕಾಸು ಕೊಡ್ತೀನಿ. ಸರಿ ಆಯಿತು. ಇವರಿಬ್ರು ಹೇಳೋದು ನೋಡಿದ್ರೆ ನಾನೀಗ ಕುರಿ ತಕೋಗಿ ಕುರಿ ಹಾಲು ಕರ್ಸ್ಕೊಬರೋಣ. ಅಯ್ಯೋ, ಕಾಪಿನೂ ಬೇಡ ಪೀಪಿನೂ ಬೇಡ, ಹೋಗಮ್ಮ ತಾಯಿ ಅಡುಗೆ ಮಾಡೋದು. ಮನೆ ಕಂಡು ಉಮ್ತೀವಿ. ಸರಿ ಅತ್ತೆ ಆಯ್ತು. ಏನು ಕದ್ರಾಜಿ ಈ ಪೆಂಗ ಹಿಂಗೆ ಕಾಲು ಹೊತ್ಕೊಂಡು ನಿನಗೆ ಮನೆ ಕಬಿಟ್ಟವನೇ? ಓ ಕಣೆ ಸಾಕಮ್ಮ, ನಾವು ಕೂಲಿವಾಗಾಲೆ ಎಷ್ಟೋ ದಿನಗಳೇ ಆಗಿತ್ತು. ನನ್ನ ಮಗನೂ ನಾನು ಇವತ್ತು ಮೊದಲನೇ ಸಲ ಓದಂಗೈತೆ. ಅಯ್ಯಪ್ಪ, ಆ ಕಾಯಿ ಹೊತ್ತಾಕಿ ಸುಸ್ತಾಗೋಯ್ತು. ಬಗ್ಗಿ ಎದ್ದು ಅಯ್ಯಪ್ಪ ಪಾಪ ನನ್ನ ಮಗ ಅಂತೂ ತುಂಬ ಒತ್ತಾಗ್ತಾ ಜಲ್ದು. ನೀನೇ ನೋಡ್ದಲ್ಲ, ಬಂದಿದ್ದಲ್ಲ ಅಲ್ಲಿಗೆ ಕುರಂಬಳಿಗೆ ಅಂತಾನ. ನೋಡ್ದೆ ಆದ್ರೆ ಅಲ್ಲ, ಒಂದೆರಡ ಕಾಯಿ ಆದ್ರೂ ಹಿಡ್ಕೊಂಬರ್ಬೇಕೋ ಬೇಡ? ಕಾಯಿ ಹೊತ್ತಕ್ಕೆ ಹೋಗಿದ್ದೀರಾ ಇಬ್ಬರಿಂದ? ನಾವು ಒಂದು 4 ಕಾಯಿ ತಂದಿದ್ರು 8 ಕಾಯಿ ಆಗವಲ್ ಕದ್ರಜ್ಜಿ. ಹಂಗೆ ಬರೀ ಗೈಗೆ ಬಂದಿದ್ದೀರಲ್ಲ. ಕಾಯಿ ಕೇಳಿ ಇಸ್ಕೊಂಬರಕ್ಕೆ ಬೇಡವೋ ನೀವು? ನಮಗೆ ಮನೆಗೆ ಹೋದ್ರೆ ಸಾಕಪ್ಪ ಅಮ್ಮಂಗಾಗೈತಿ. ಇನ್ನು ಕಾಯಿ ಎಲ್ಲಿಂದ ಹಿಡ್ಕೊಂಬರೋಣಮ್ಮ? ನಾವು ಹಿಡ್ಕೊಂಬರಕ್ಕೆ ಆಗ್ತಿಲ್ಲ. ನಾನು ಹಂಗ ಇವನ್ ಕೈ ಹಿಡ್ಕೊಂಡು ಬಂದೆ ನಿಧಾನಕ್ಕೆ. ಅದ್ರಾಗೆ ಕಾಯಿ ಬೇರೆ ಇಸ್ಕೊಂಡು ಎಲ್ಲಿ ಹಿಡ್ಕೊಂಬರಕ್ಕಾಗುತ್ತೆ? ನಮ್ಮ ಕೈಯಲ್ಲಿ ಹಿಡ್ಕೊಂಬರಕ್ಕಾಗಲ್ಲ ಅಂತಾನ ಯಾತು ಕಾಯಿನೂ ಕೇಳಿಲ್ಲ, ಏನೂ ಇಲ್ಲ. ಸದ್ಯ ಮನೆಗೆ ಹೋಗಿ ಮನೆ ಕಂಡು ಸಾಕು ಅಂತ ಅದೇ ಬಂದ್ವಿ ನಾವು. ಅಯ್ಯೋ, ನಿಮ್ಮ ದಡ್ತನಕ್ಕೆ ಏನು ಹೇಳ್ಬೇಕು? ಕೇಳಿದ್ರೆ ಕಾಯಿ ಕೊಡಲ್ಲ ಅಂತಿದ್ನ ಅಯ್ಯಪ್ಪ ನಾಗಣ್ಣ, ಕೊಡ್ತಿದ್ದ. ಇಸ್ಕೊಂಡು ಅಲ್ಲೆಲ್ಲಾದ್ರೂ ಬಚ್ಚಿಕ್ಕಿ ಇನ್ನೊಂದು ದಿವಸ ಹೋಗಿ ತಗೊಂಡ್ಬರ್ಬೋದಾಗಿತ್ತು. ಇಲ್ಲ ಒಂದೇ ಆದ್ರೂ ಕಾಯಿ ಹಿಡ್ಕೊಂಬಂದಿರ ಕಾಯಿ ತುರ್ದಾಕಿ ಕಾಪಿನಾದ್ರೂ ಕಾಸ್ಕೊಂಡು ಕುಡಿಬೋದಾಯ್ತಾ ಇವಾಗ? ಅಯ್ಯೋ, ನಿಮ್ಮ ತಲೆಗೆ ಎಷ್ಟು? ನಾನಾಗಿದ್ರೆ ಒಂದು 4-5 ಕಾಯಿ ಇಸ್ಕೊಂಡಲೇನೆ ಬತ್ತಾನೆ ಇರಲಿಲ್ಲ. ಹಿಡ್ಕೊಂಬರಕ್ಕೆ ಆಗದಿದ್ರು ಪರವಾಗಿಲ್ಲ, ಇಸ್ಕೊಂಡು ಅವ್ರು ದೂರ ಬಂದು ಅಲ್ಲೆಲ್ಲಾದ್ರೂ ಬಚ್ಚಿಕ್ಕಿ ಇನ್ನೊಂದು ದಿವಸ ತಗೊಂಬರೋಣ. ನನ್ನ ಮಗುಗೆ ಯಾರನ್ನ ಕಳಿಸಿ ತಗೊಂಬರಕ್ಕೆ ಕಳ್ಸೋಣ ಅಂತ ನಾ ಈಗ ಬತ್ತಿದ್ದೆ. ಬರೋದು ನಾ ಯಾವತ್ತು ಬಿಡಕ್ಕೆ ಹೋಗ್ಬಾರ್ದು. ಯೋಚನೆ ಮಾಡಬೇಕು. ತಲೆ ಇರೋದೇನು ಕೇಳು, ಯೋಚನೆ ಮಾಡಿ ಐಡಿಯಾ ಮಾಡಬೇಕು. ಹೌದಲ್ವೇನಿ ಸಾಕಮ್ಮ? ಅಯ್ಯೋ, ನಾನು ಇದನ್ನ ಯೋಚನೆ ಮಾಡಲಿಲ್ವಲ್ಲ. ಈ ಪೆಂಗ್ ನನ್ನ ಮಗು ಹಂಗಂದೆ ಕಾಯಿಸ್ಕೊಂಬನೇನೋ ಒಂದೆರಡ ಕೇಳಿ ಅಂತಾನ. ಹೋಗಮ್ಮ, ಹಿಡ್ಕೊಂಡು ಹೋಗೋಕ್ಕಾಗಲ್ಲ, ನಮಗೆ ನಡೆಯೋಕ್ಕಾಗಲ್ಲ, ಹೀಗೆ ಸುಸ್ತಾಗೈತಿ. ಆ ಕಾಯಿ ಹಿಡ್ಕೊಂಡು ಮನೆ ತಕ ಹೋಗೋಷ್ಟೊತ್ತಿಗೆ ನಾವು ಸತ್ತೇ ಹೋಗ್ತೀವಿ, ಬೇಡ ಅಂತಂದ. ಅದಕ್ಕೆ ನಾನು ಅದೇ ಸರಿ ಅಂದ್ಕೊಂಡು ಬೇಡ ಅಂತ ಅದೇ ಬಿಟ್ಟು ಬಂದೆ. ಅಯ್ಯೋ, ನೀನು ಹೇಳ್ದಂಗೆ ಇಸ್ಕೊಂಡು ಅಲ್ಲೆಲ್ಲಾದ್ರೂ ಇದು ಗರಿ ಅಡಿಕೋ ಎಲ್ಲ ಕಳ್ಳೆ ಪಳ್ಳೆ ಚೆಂದಿಗೋ ಇಕ್ ಬರ್ಬೋದಾಗಿತ್ತಲ್ವೇ? ಅಯ್ಯೋ ಎಂಥ ಕೆಲಸ ಐತೆ. ಒಂದು 7-8 ಕಾಯಿ ಕಳ್ಕೊಂಡ್ವಿ ಅನ್ಯಾಯವಾಗಿ. ಹೋಗ್ಲಿ ಬಿಡು, ಇವತ್ತಾದ್ರೂ ನಿನಗೆ ಒಳಿಲಿಲ್ಲ ತಲೆ. ನಾಳಿಕಾದ್ರೂ ನಾಗಣ್ಣ ಎಲ್ಲ ಹೋಗ್ತಾನಲ್ಲ, ಅವಾಗ ಒಂದು 20 ಕಾಯಿನ ಅಲ್ಲೆಲ್ಲಾದ್ರೂ ಬಚ್ಚಿಕ್ಕು. ಅವ್ರು ಹೊಲ್ದಾಗೇನಿ, ಅವ್ರು ಹೋದಾಗ ಯಾರು ಇಲ್ಲದೆ ಇದ್ದಾಗ ಹೋಗಿ ಚಿಲ್ಲಕ್ಕೆ ತುಂಬ್ಕೊಂಬರ್ಬೋದು. ಯಾಕೆ ತಿರ್ಗಾನ ಏನಾನ ಶಿಕ್ಷೆ ಅನ್ಭವ್ಸಕ್ಕ? ಬೇಡಮ್ಮ ತಾಯಿ, ನೀನು ಬರೀ ಹೇಳವೆಲ್ಲ ಇಂಥವೇನಿ. ನಿನ್ನಿಂದ ಈಗ ನಾವು ಅನ್ಭವಿಸ್ತಿರೋದೇ ಸಾಕು. ನಿನ್ನ ಮಾತು ನಾವು ಕೇಳಲ್ಲಪ್ಪ. ಬೇಕು ಅಂದರೆ ಕೇಳಿ ಅವ್ರ ಹತ್ರಗೇನೆ ಇಸ್ಕೊಂಬತ್ತೀವಿ, ಎಷ್ಟಾದ್ರೂ ಕೊಡ್ಲಿ. ಕದಿಯದ್ ಗಿದ್ಯದೆಲ್ಲ ಮಾಡಕ್ ಹೋಗಲ್ಲ. ಹೌದಾ? ಹೋ, ತಾಯಿ ಮಗುಗೂ ಒಂದೇ ದಿವಸ ಬುದ್ಧಿ ಬಂದಿರಂಗೈತೆ. ಸರಿ ಆಯ್ತು, ಹೋಗಮ್ಮ ತಾಯಿ. ನನಗೆ ಬೆನ್ನೆಲ್ಲ ಹೊಡ್ತಾ ಬಂದಂಗೆ ಆಗ್ತೈತೆ ಕುಕ್ಕೊಂಡು. ಬಗ್ಗಿ ಎದ್ದಿನ ಮನಿಕಬೇಕು. ಆಯ್ತು, ಮನಿಕ ಹೋಗ್ತೀನಿ. ಇನ್ನು ನಾಳೆ ಬೇರೆ ಹೋಗ್ಬೇಕು ಪಾಪ ಕಾಯೋ ತಕಕ್ಕೆ. ಮಂಗಮ್ಮ, ಜಲ್ದಿ ಅಡುಗೆ ಮಾಡಿ ಉಂಬಕ್ಕಿಕ್ಕಮ್ಮ. ಪಾಪ ಸುಸ್ತಾಗಿ ಬಂದೇವ್ರೆ ನಿಮ್ಮ ಅತ್ತೇನೋ ನಿನ್ನ ಗಂಡನ. ಸರಿ, ನಾನಿನ್ ಬರ್ತೀನಿ. ಈ ಸಾಕಿ ಅಲ್ಲ, ಒಳ್ಳೆ ಸೊಸೆನ್ ತಾಂಬರೋಣ ತೋರಿಸಿ ಅಂತಂದರೆ ಇಂಥ ಗೈಯಾಳಿನ ತಂದು ಕಟ್ಟಿಳು. ಇವಳಿಂದ ನಾವಿನ್ನೂ ಏನೇನು ಅನುಭವಿಸ್ಬೇಕೋ ಏನೋ ದೇವರೇ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.